ಅದೆಲ್ಲಿಗೆ ಹೋಗ್ತಾಳೋ ಏನೋ. ಮನೆಯಾಗ ಅಂತ ಇರಲ್ಲ. ಕೇಳಿದ್ರೆ ಉಪ್ಪಿನಕಾಯಿ ಮಾಡಕ್ ಹೋಗ್ತೀನಿ, ಶೆಡ್ ಹತ್ರ ಹೋಗ್ತೀನಿ, ಅಲ್ಲಿಗೆ ಹೋಗ್ತೀನಿ, ಇಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತಾಳೆ. ಎಲ್ಲ ಕೆಲಸನೂ ನಾನೇ ಮಾಡ್ಬೇಕೇನು. ಎದ್ದತ್ತ ಒಂದಿಟ್ಟು ಸಾರು ಮುದ್ದೆ ಅನ್ನ ಮಾಡಿಕ್ಕಿ ಉಂಡದೇ ಹೋಗ್ತಾಳೆ. ಬೈನತ್ತಾಗ ನಾನೇ ಮಾಡ್ಬೇಕು. ಬರ್ಲಿ ಇರು ನನ್ನ ಮಗ, ಹೇಳ್ತೀನಿ. ಎಲ್ಗೋದ್ ಅವನು ಅಮ್ಮನ ಕಷ್ಟ ಸುಖ ಏನು ಕೇಳಂಗಿಲ್ಲ. ಬರೀನಾ ಹೆಂಡತಿ ಅಷ್ಟೇ ಮುಖ್ಯ ಇವನಿಗೆ. ಎಲ್ಲ ಆಗಿದ್ದು ಆ ಸೂಜಿಯಿಂದನೇ. ಆ ಸೂಜಿ ಉಪ್ಪಿನಕಾಯಿ ಮಾಡಕ್ ಕರ್ಕೊಂಡೋಗಿ ದುಡ್ಡು ಕೊಡ್ತಾವಲ್ಲ, ಅದಕ್ಕೆ ನಾನು ದುಡಿತೀನಿ ಅಂತನ ಇವಳಿಗೆ ಕೊಬ್ಬು ಜಾಸ್ತಿ. ಮಾಡ್ತೀನಿ ಇರು ಆ ಸೂಜಿಗೆ ಸರಿಯಾಗಿ. ಬರ್ಲಿ ನನ್ನ ಮಗ, ಏನನ್ನ ಕೇಳಿ ಸಾಕು. ನಾನು ತಗೈತತ್ತೆ, ನಾನು ತತ್ತೀನಿ, ನಾನು ದುಡಿತೀನಿ ಅಂತನ ಎರಿತಾಳೆ. ಅವಳು ಮಂತಾಗೆ ಇರ್ಲಿ, ನಾನೆಲ್ಲನ ಕೂಲಿ ಹೋಗ್ತೀನಿ. ಮಂತಾಗೋದು ಮಾಡ್ಕೊಂಡು ಮನೆಗೆ ಬಿದ್ದಿರ್ಲಿ. ಅಮ್ಮ ಅಮ್ಮ, ಸೀತಾ ಎಲ್ಲಿ? ಏನಪ್ಪ ಏನು? ಯಾಕಮ್ಮ ಹಂಗಾಡ್ತಾ ಇದೆಯಾ? ಸೀತಾ ಎಲ್ಗೋದ್ಲು ಅಂತ ಕೇಳಿದೆ. ಅವಳೇನು ಸಣ್ಣ ಹುಡುಗಿ ನೋಡು, ನನ್ನ ಕೊಂಕಲಾಗಿದ್ದಾಳೆ. ಎಲ್ಗೋದ್ಲು ಅಂತ ನಾನು ಕೇಳಿದ್ರೆ ನಾನೇನು ಹೇಳಿ? ಏನು ಕೇಳ ಹೋಗ್ತಾಳ ಅವಳು. ಅಯ್ಯೋ ಅಮ್ಮ, ಯಾಕಂಗ್ರೆ ಹೇಗಾಡ್ತಾ ಇದೆಯಾ? ಏನು ಮಾಡಿದ್ಲು ಅವಳು ಅಂತದ? ಅವಳಿಗೆ ಕೊಬ್ಬು ಜಾಸ್ತಿ ಕಣಮ್ಮ, ಕೊಬ್ಬು ಜಾಸ್ತಿ ಆಗೈತೆ. ದುಡಿತೀನಿ ನಾನು, ಉಪ್ಪಿನಕಾಯಿ ಮಾಡಕ್ ಹೋಗ್ತೀನಿ, ದಿನಕ್ಕೆ 2 ಕೂಲಿ ತಗೊಂಬತ್ತೀನಿ ಅಂತನ ಕೊಬ್ಬು ಜಾಸ್ತಿ. ನನ್ನ ಮನೆ ಕೆಲಸ ಮಾಡ್ಕೊಂಡ್ಬಿಟ್ಟವಳೆ. ಎಲ್ಲನ ತಿಕ್ಕಿ ಇದ್ದಿದ್ದಂಗೆನೆ ಬಿಟ್ಟು ಹೋಗ್ತಾಳೆ. ಎಲ್ಲ ಮುಸ್ರೆ ಕಸ ಎಲ್ಲನ ನಾನ್ ಮಾಡ್ಬೇಕಂತೆ. ಅವಳು ಉಪ್ಪಿನಕಾಯಿ ಮಾಡಕ್ ಹೋಗ್ತೀನಿ ಅಂತ ಹೊರಟು ಬಿಡ್ತಾಳೆ. ಅಯ್ಯೋ ಅಮ್ಮ, ಅದ್ರಲ್ಲೇನಿದೆ ತಪ್ಪು? ನೀನು ಮಂತಾಗಿರ್ತೀಯ ತಾನೆ, ನೀನು ಅದಕ್ಕೆ ತಾನೆ ನೀನು ಮಂತಾಗಿರೋ. ಅವಳು ಹೆಂಗೂ ಕೆಲ್ಸಕ್ಕೆ ಹೋಗ್ತಾಳೆ, ಅಲ್ಲೇ ಹೆಂಗೂ ಚೆನ್ನಾಗಿ ದುಡಿತಾ ಇದ್ದಾಳೆ ಅಂತ ನಾನು ಹೇಳಿದ್ದು. ನೀನು ಒಪ್ಕೊಂಡು ಈಗ ನೀನು ಮಂತಾಗಿದ್ಮೇಲೆ ಅದೆಲ್ಲ ಮಾಡ್ಬೇಕು ತಾನೆ, ಅದಕ್ಕೆ ಯಾಕೆ ಹಂಗೆ ಆಡ್ತಿದ್ಯಾ? ಕಣೋ, ಮನೆಯಾಗಿರೋರಿಗೆ ಸ್ವಲ್ಪನೂ ಬೆಲೆ ಇಲ್ಲ. ನೀನಾಗ್ಲಿ ಅವಳಾಗ್ಲಿ ನನಗೆ ಒಂದು ಮಾತಾಡಿ ಹೇಳ್ತೀರ. ಎಲ್ಲಾದ್ರೂ ಹೋಗ್ಬೇಕಾರೆ ಯಾಕನ ತರಬೇಕಾದ್ರೆ ಈಗ ಏನಾಯ್ತು ಅಂತದ್ದು? ಪಾತ್ರೆ ತಾಂಡವಳೆ ಎಲ್ಡ. ನಮ್ಮ ಮನೆಗೆ ಇನ್ನ ಇದಾವೆ ಪಾತ್ರೆ. ನಾವೆಲ್ಲ ಏನು ಹಂಗೆ ಮೂಲಿಗಿಕ್ತಾಳಂತ? ಯಾಕೆ ಬೇಕಾಗಿತ್ತು ಅಷ್ಟು ದೊಡ್ಡ ಪಾತ್ರೆಗಳು? ನನ್ನೊಂದು ಮಾತು ಕೇಳ್ಬೇಕು ತಾನೆ. ಕೇಳ್ದೇನೆ ತಗೊಂಡ್ಬಿಡೋದು. ಏನ್ ದುಡ್ಡು ಹೆಚ್ಚಾಗೈತೆ ಅಂತ? ಯಾಕೆ ಇವ್ಳು ದುಡಿತಾಳಲ್ಲ ಅದಕ್ಕೆ. ಬೇರೆ ಇನ್ನೊಬ್ರನ್ನ ಕೇಳಂಗಿದ್ರೆ ನನ್ ಕೇಳಂಗಿದ್ರೆ ಅವಾಗ ಕೇಳಿ ಇಟ್ ಮಾಡಿ ಮಾಡು. ಯಾಕೆ ಇವಳ ಹತ್ರ ದುಡ್ಡು ಇರುತ್ತಲ್ಲ ಅದಕ್ಕೆ ತಾಂತಾಳೆ. ಕೊಬ್ಬು ಜಾಸ್ತಿ ಆಗೈತಿ. ಮನೆಗೆ ದೊಡ್ಡರು ಅಂತ ಇದೀವಲ್ಲ, ಯಾಕಂತ ಆಗ್ಬೇಕಾರೆ ಕೇಳ್ಬೇಕು ಅಂಬದು ಗೊತ್ತಾಗಲ್ವೇ? ಅಯ್ಯೋ ಅಮ್ಮ, ಪಾತ್ರೆ ತಂಡಿದ್ಕೆ ಯಾಕೆ ಹಂಗೆ ಆಡ್ತಾ ಇದೆಯಾ? ಅದನ್ನು ನೀನೇನೋ ಇದ್ದೋ ಇಲ್ವೋ? ನೀನು ಇದ್ದಿದ್ರೆ ನಿನಗೆ ಹೇಳ್ತಾನೆ, ನೀನು ಎಲ್ಲೋಗಿದ್ದು ಅದಕ್ಕೆ ತಗೊಂಡವಳೆ. ಬಿಡು, ಅದಕ್ಕೆ ಹಂಗಾಡ್ತಾ ಇದೆಯಾ? ಮನೆಗೆ ಅವಶ್ಯಕತೆ ಇರೋದಕ್ಕೆ ತಾಂಡಿರ್ಬೇಕು. ಸುಮ್ಮನೆ ಯಾಕೆ ತಾಂತಾಳೆ ಅವಳು? ಏನಾದ್ರೂ ಅವ್ರ ದುಡ್ಡೇನಾದ್ರೂ ವ್ಯರ್ಥ ಮಾಡ್ತಾ ಇದ್ದಾಳ ಅಥವಾ ವೇಸ್ಟ್ ಮಾಡ್ತಾ ಇದ್ದಾಳ? ಹ್ಞೂ ಕಣ, ನನ್ನ ಮಾತಿಗೆ ಬೆಲೆ ಇಲ್ಲ ಇಲ್ಲಿ. ಅವಳು ನೋಡ್ತಾ ಇದ್ದೀನಿ ನಾನು 1 ತಿಂಗಳಿಂದಾನ. ನೀನು ಅಷ್ಟೇನೆ, ನಾನು ಏನಾನ ಹೇಳಿದ್ರೆ ಸಾಕು ತರಂಗೇ ಇಲ್ಲ. ಅವಳು ಹೇಳಿದ್ರೆ ಮಾತ್ರ ತಂದು ಬಿಡ್ತೀಯ ಅಲ್ವೇ? ಅದಕ್ಕೆ ಯಾಕಮ್ಮ ಹಂಗೆ ಆಡ್ತಾ ಇದೆಯಾ? ಮನೆಗೆ ಇರ್ತೀಯ ತಾನೆ, ಬಿಡು. ಅಯ್ಯೋ, ನಿನಗೆ ಏನು ಬೇಕು ಹೇಳು, ತಾಮನ್ ಕೊಡ್ತೀನಿ. ನಿನಗೇನು ಬೇಕು? ತಿನ್ನಕ್ಕೆ ಏನಾದರೂ ಬೇಕಾ ಅಥವಾ ಅಡ್ಕೆಲೆ ಬೇಕಾ ಅಥವಾ ಏನಾದರೂ ಸೀರೆ ಗಿರೆ ತರಬೇಕಾ? ಹೇಳು, ಏನು ತರಬೇಕು ಅಂತ ತಂದು ಕೊಡ್ತೀನಿ. ಏನು ಬೇಡಪ್ಪ, ಏನು ಬೇಡ, ನೀನು ತರೋದು ಬೇಡ. ನಾನು ನಿಮ್ಮ ದುಡ್ಡಾಗಿರೋದು ಬೇಡ. ನಾವು ತಂದು ಕೊಟ್ವಿ, ನಾವು ದುಡಿತೀವಿ ಅಂತ ನಿಮಗೆ ಅಹಂಕಾರ ಜಾಸ್ತಿ ಆಗೈತಿ, ನಿನಗೂ ನಿನ್ನ ಹೆಂಡ್ತಿಗೂ. ಹಂಗೆಲ್ಲ ಏನೂ ಇಲ್ಲ ಕಣಮ್ಮ. ಅಯ್ಯೋ, ನಾವು ದುಡಿಯೋದು ಮನೆಗೋಸ್ಕರನೇ, ನಮಗೋಸ್ಕರ ಅಲ್ಲ, ಎಲ್ಲರಿಗೋಸ್ಕರ. ಅಲ್ಲ, ನಾನೇನೋ ಕೆಲಸ ಸೇರಿದ್ದೀನಿ, ಅವಳು ಏನೋ ಉಪ್ಪಿನಕಾಯಿ ಮಾಡ್ಕೊಂಡು ದುಡಿತಾ ಇದ್ದಾಳೆ. ನೀನು ಈ ವಯಸ್ಸಲ್ಲಿ ಆರಾಮಾಗಿರ್ಲಿ ಬಿಡು ಅಂತಾನ ಮನೆ ಕೆಲಸ ಮಾಡ್ಕೊಂಡು ಇರಮ್ಮ, ಇಲ್ಲೇನೆ ಮನೆಗೆ ಕೂಲಿ ಪಾಲಿ ಹೋಗ್ಬೇಡ ಅಂತ ಹೇಳಿದೆ. ನೀನು ಅವಾಗ ಒಪ್ಕೊಂಡಲ್ಲ, ಈಗ ಯಾಕೆ ಹಿಂಗೆ ಆಡ್ತಿದ್ಯಾ? ಬೇಡಪ್ಪ ಬೇಡ, ನೀವು ದುಡಿಯೋದು ಬೇಡ, ನಾವು ಕುಕ್ಕಂಡು ತಿಂಬೋದು ಬೇಡ. ಕುಕ್ಕಂಡು ತಿಂತೀವಿ ಅಂತನ ಆಡ್ಕೊಂಬೋದು ಬೇಡ. ನಾವು ದುಡಿಯಕ್ಕೆ ಹೋಗ್ತೀವಿ, ನಾನು ಕೂಲಿ ಹೋಗ್ತೀನಿ. ಅವಳೇನೆ ಮನೆಗೆ ಮನೆ ಕೆಲಸ ಮಾಡ್ಕೊಂಡು ಮುಸೆ ತಿಕ್ಕೊಂಡು ಇರ್ಲಿ. ನೀನು ಕೂಲಿ ಹೋದ್ರೆ ದುಡ್ಡು ತರೋದಕ್ಕೂ ಅವಳು ತರೋದಕ್ಕೂ ವ್ಯತ್ಯಾಸ ಇಲ್ವೇನಮ್ಮ? ನೀನು 40-50 ರೂಪಾಯಿ ತಂದರೆ ಅವಳು 100 ರೂಪಾಯಿ ತತ್ತಾಳೆ. ಸೂಜಿ ಅಷ್ಟು ಕೊಡ್ತಾಳೆ ಅವಳಿಗೆ. ಉಪ್ಪಿನಕಾಯಿ ಮಾಡೋದ ಚೆನ್ನಾಗಿ ಕಲ್ತಿದ್ದಾಳೆ ಅಂತಾನ. ಅದೇ ಕೊಬ್ಬು ಅವಳಿಗೆ. ಏನ್ರಿ ಏನಾಯ್ತು? ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಾ? ಅದು ಏನು ಗೊತ್ತಿಲ್ಲ, ಮಳ್ಳಿ ಮಂಚಕ್ಕೆ ಕಾಲೆಷ್ಟು ಅಂದ್ರೆ 3 ಮತ್ತೊಂದು ಅಂದ್ರಂತೆ. ಹಂಗಾಯ್ತು ನೋಡ್ದ, ಏನು ಗೊತ್ತಿಲ್ಲ ಅನ್ನೋ ತರ ಏನಾಯ್ತ್ರಿ ಅಂತ ಕೇಳ್ತಾಳೆ. ಏನು ಆಗಿಲ್ಲ, ಹೇಳಪ್ಪ ಹೇಳು. ನಿನ್ನ ಹೆಂಡತಿ ಬಂದು ಕೇಳ್ತಾ ಇದ್ದಾಳೆ ಯಜಮಾನಿ. ಯಾಕಮ್ಮ ಹಿಂಗೆ ಮಾತಾಡ್ತಾ ಇದೀಯ? 1 ನಿಮಿಷ ಸುಮ್ಮನೆ ಇರ್ತೀಯಾ? ವಟ 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 ಅಂತ ಒಂದೇ ಸಮಕ್ಕೆ ಮಾತಾಡ್ತೀಯಲ್ಲ, ನಮಗೂ ಸ್ವಲ್ಪ ಮಾತಾಡಕ್ಕೆ ಬಿಡು. ಸುಮ್ಮನೆ ಕುತ್ಕ ಬಾಯಿ ಮುಚ್ಕೊಂಡು. ಸರಿ ಆಯ್ತು ಬಿಡಪ್ಪ, ನಾವೇನು ಮಾತಾಡಲ್ಲ, ಬಾಯಿ ಮುಚ್ಕೊಂಡು ಇರ್ತೀವಿ, ನೀವೇ ಮಾತಾಡ್ಕೊಳ್ರಿ. ಅಯ್ಯೋ, ಈಗ ಏನಾಯ್ತ್ರಿ? ಯಾಕೆ ಈ ಥರ ಜಗಳ ಮಾಡ್ತಾ ಇದ್ದೀರಾ? ಏನೂ ಇಲ್ಲ, ಏನೋ ಅಮ್ಮಯ್ಯ ನನ್ನ ಮೇಲೂ ನಿನ್ನ ಮೇಲೂ ರೇಗಾಡ್ತೈತೆ. ಏನು ಹೇಳಲ್ಲ ಕೇಳಲ್ಲ, ಅದು ಇದು ಅಂತಾನ. ಏನೋ ಪಾತ್ರೆ ತಗೊಂಡಂತೆ, ಏನು ಹೇಳಿಲ್ವಂತೆ ಎರಡ. ಹೌದು, ಪಾತ್ರೆ ತಗೊಂಡೆ. ಏನಾದರೂ ಚಿಕನ್ ಮಟನ್ ಜಾಸ್ತಿ ಮಾಡ್ಬೇಕಂದ್ರೆ ಬೇಕಾಗುತ್ತೆ ಅಲ್ವಾ, ಅದಕ್ಕೆ ತಗೊಂಡೆ. ಇನ್ನೊಂದು ಮುದ್ದೆ ಮಾಡಕ್ಕೆ ಅಂತ ತಗೊಂಡೆ. ಹೌದಾ? ಅದನ್ನ ಅಮ್ಮಯ್ಯಾದ್ರೂ ಹೇಳ್ಬೇಕು ತಾನೆ, ಹಿಂಗೆ ತಾಂತಾ ಇದ್ದೀನಿ ಅಂತಾನ. ಯಾಕೆ ಹೇಳಿಲ್ಲ ನೀನು? ಅವಾಗ ಅತ್ತೆ ಇರ್ಲಿಲ್ಲ ಮನೆಗೆ, ಇನ್ನು ಯಾರಿಗೆ ಕೇಳೋಣ? ಅಯ್ಯೋ ಬಿಡು, ತಗೊಂಡಿದ್ದೀನಲ್ಲ, ನಾನೇನೇನು ವೇಸ್ಟ್ ಮಾಡಿದ್ದೀನ ದುಡ್ಡ? ಉಪಯೋಗ ಆಗಂತದ್ದು ತಗೊಂಡಿದ್ದೀನಿ, ಏನು ಉಪಯೋಗ ಬರ್ದೆ ಅಂತದ್ದು ಏನಾದ್ರು ತಗೊಂಡಿದ್ದೀನ?
ತಗೊಂತಾಳೆ ಬಿಡಪ್ಪ ಬಿಡು. ನೀನಿನ್ನೇನು ಕೇಳ್ತೀಯ? ನಾನು ಹೇಳ್ದೆ ನನಗೆ ಹೇಳಿಲ್ಲ ಅಂತನ ನನ್ನ ಮೇಲೆ ಅಪವಾದ ಬರೋದು ಬೇಡ. ಬಿಡು, ಇಷ್ಟ ಬಂದಂಗೆ ಇರ್ರಿ ನೀವು, ಇಷ್ಟ ಬಂದಂಗೆ ತಾಳ್ರಿ. ನಾವ್ ಯಾರು ಹೇಳು ನಿಮ್ಮನ್ನೆಲ್ಲ ಕೇಳಕ್ಕೆ? ನಾವು ಮನೆ ಕೆಲಸದವರು, ನಾನು ನಿಮ್ಮ ಅಪ್ಪ ಇನ್ನನು. ಅಯ್ಯೋ ಅತ್ತೆ, ಅದ್ಯಾಕೆ ಹಂಗೆ ತಿಳ್ಕೊಂತಿದ್ದೀರಾ? ನಾವು ಆ ಥರ ಯಾವತ್ತೂ ನಿಮ್ಮನ್ನ ನೋಡ್ಕೊಂಡಿಲ್ಲ. ನಾವು ಎಷ್ಟು ಚೆನ್ನಾಗಿ ನೋಡ್ಕೊಂತೀವಿ. ಯಾಕತ್ತೆ ಹಿಂಗ್ ಮಾತಾಡ್ತಾ ಇದ್ಯಾ? ಸುಮ್ಮನೆ ಇರು, ಹಂಗೆಲ್ಲ ಮಾತಾಡಬೇಡ, ನಮಗೂ ಬೇಜಾರಾಗುತ್ತೆ ನೀನ್ ಹಂಗ್ ಮಾತಾಡಿದೆ. ನಾವ್ ಇಷ್ಟು ಚೆನ್ನಾಗಿ ನೋಡ್ಕೊಂಡ್ರು ನೀನು ಹೆಂಗ್ ಮಾತಾಡ್ತೀಯ ನೋಡು. ನೋಡಪ್ಪ ನೋಡು, ನಾನ್ ಮಾತಾಡೋದು ತಪ್ಪು, ಅವಳು ಮಾತಾಡಿದ್ರೆ ಎಲ್ಲ ಸರಿ. ನೀನ್ ಮಾಡ್ತಾ ಇರೋದು ಒಂದೀಟು ಇಷ್ಟ ಆಗ್ತಾ ಇಲ್ಲ ನನಗೆ. ಉಪ್ಪಿನಕಾಯಿ ಮಾಡಕ್ ಹೋಗ್ತಾ ಇದೀನಿ ಅಂತ ಕೊಬ್ಬು ದುಡ್ಡು ದುಡಿತಾ ಇದೀನಿ, ಸೂಜಿ ಕೂಲಿನ ಡಬಲ್ ಹಾಕೊಡ್ತಾಳೆ ಒಂದ್ ದಿವಸಕ್ಕೆ ಅಂತಾನ. ನಿನ್ಗೆ ಕೊಬ್ಬು ಜಾಸ್ತಿ ಆಗೈತಿ. ಅಮ್ಮ ಏನು ಮಾತಾಡ್ತಾ ಇದೀಯ ನೀನು? ಅವಳಿಗೆ ಕೊಬ್ಬು ಜಾಸ್ತಿ ಆಗುತ್ತೆ. ನಾನು ನೋಡ್ತಾಳೆ ಇದ್ದೀನಿ ತಾನೆ, ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ. ನೀನೇ ಒಂದಿಷ್ಟು ಅರ್ಥ ಮಾಡ್ಕೊಂಬೋದೇ ಇಲ್ಲ. ಏನೋ ಮನೆಯಾಗ ಆರಾಮಾಗಿರ್ಲಿ, ವಯಸ್ಸಾಗೈತೆ ಅಂತ ನಾನು ಹೇಳಿದ್ರೆ ನೀನು ನೋಡಿದ್ರೆ ನಾನೇನು ದುಡಿಯಲ್ಲ, ಅವಳು ದುಡಿತಾ ಇದ್ದಾಳೆ ಅದಕ್ಕೆ ದಿಮಾಕು ಅಂತ ಹೇಳ್ತಾ ಇದೆಯಾ? ಏನಮ್ಮ ಏನು ಬಂದೈತೆ ಹೊತ್ತು ನಿನಗೆ? ಸುಮ್ಮನೆ ಕುತ್ಕೊಂಡಿರ್ತೀಯಲ್ಲ ಅದಕ್ಕೆ ಅನ್ಸುತ್ತೆ ಇಂಥವೆಲ್ಲ ತಲೆಗೆ ಯೋಚನೆ ಬರೋದು. ಏನಾರ ಕೆಲಸ ಇದ್ದರೆ ಇಂಥವೆಲ್ಲ ಯೋಚನೆ ಬರಲ್ಲ. ಹೌದಪ್ಪ ಹೌದು, ನಾನು ಇನ್ಮೇಲೆ ಕೂಲಿ ಹೋಗ್ತೀನಿ. ಮನೆ ಕೆಲಸನ ಯಾರಾದ್ರೂ ಮಾಡ್ಕೊಂಬ್ಲಿ, ನನಗೇನಂತೆ. ನಾನು ದುಡಿತೀನಿ, ನಾನು ಬೇಕಾದ ತಗೊಂತೀನಿ. ಯಾರನ್ನು ಕೇಳೋಂಥ ಅವಶ್ಯಕತೆ ಇಲ್ಲ ನನಗವಾಗ. ಅಯ್ಯೋ ಅತ್ತೆ, ಕೂಲಿ ಹೋದ್ರೆ ಮನೆ ಕೆಲಸ ಎಲ್ಲ ಹಂಗೆ ಉಳ್ಕೊಂಬತ್ತಲ್ಲ. ನೀವ್ಯಾಕೆ ಬಿಸ್ಲಾಗ ಸುಮ್ಮನೆ ಹೋಗ್ಬೇಕು? ನೆಳಗೆ ಆರಾಮಾಗಿರಿ ಅತ್ತೆ. ನಾನು ಇವರು ದುಡಿತಾರೆ, ಮಾವನು ದುಡಿಯಕ್ಕೆ ಹೋಗ್ತಾರೆ, ನೀವ್ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೊಂತೀರಾ? ಕಡೆ ನೀನು ಮನೆ ಕೆಲಸ ಮಾಡ್ಕೊಂಡು ಮನೆಗೆ ಬಿದ್ದಿರು, ನಾನು ಕೆಲ್ಸಕ್ಕೆ ಹೋಗ್ತೀನಿ. ನಾನೆಲ್ಲ ಕೂಲಿ ಹೋಗಿ ದುಡಿತೀನಿ, ನೀನೊಬ್ಳೆ ಎಲ್ಲ ದುಡಿಯಕ್ಕೆ ಕಂಡಿರೋಳು. ಅಯ್ಯೋ ಅತ್ತೆ, ಹಂಗೆಲ್ಲ ಹೇಳಿದ್ರೆ ಉಪ್ಪಿನಕಾಯಿ ಆರ್ಡ್ರ್ ಎಷ್ಟೊಂದೈತೆ ಗೊತ್ತಾ ಇವಾಗ? ನಾನು ಹೋಗ್ಲಿಲ್ಲ ಅಂದ್ರೆ ಪಾಪ ಅವಳಿಗೆ ಎಷ್ಟು ಕಷ್ಟ ಆಗುತ್ತೆ ಸೂಜಿಗೆ. ನಿನಗೆ ಸೂಜಿ ಕಷ್ಟ ಕಾಣುತ್ತೆ, ನನ್ನ ಕಷ್ಟ ಏನು ಕಾಣಿಸಲ್ಲ ಅಲ್ವೇ? ಸುಮ್ಮನೆ ನೀನು ಮನೆಯಾಗಿರು. ನೋಡೋ ನೀನ್ ಹೆಂಡತಿ ಮನೆಯಾಗಿರ್ಬೇಕು. ಉಪ್ಪಿನಕಾಯಿ ಮಾಡಕ್ಕೆ ಹೋದ್ರೆ ನಾನಂತೂ ಸುಮ್ಮನೆ ಇರಲ್ಲ. ಮನೆಗಿರ್ಲಿ, ನಾನೆಲ್ಲ ಕೂಲಿ ಹೋಗಿ ಬರ್ತೀನಿ. ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಅವಳು ಇಲ್ಲೇ ಇರ್ಲಿ, ಎಲ್ಗೂ ಹೋಗೋದು ಬೇಡ. ಅಯ್ಯೋ ಅಮ್ಮ, ಏನು ಹಿಂಗೆ ಮಾತಾಡ್ತಾ ಇದ್ದೀಯ? ನೀನು ಕೂಲಿ ಹೋಗ್ತೀಯಾ, ಇವಳನ್ನ ಮನೆಗಿರಿಸಿ? ಏನಮ್ಮ ನೀನು, ನಿನ್ಗೇನು ಬುದ್ಧಿಗಿದ್ಯೋ ಐತೋ ಇಲ್ವೋ? ಬುದ್ಧಿ ಇಲ್ಲಪ್ಪ, ಬುದ್ಧಿ ಇಲ್ಲ. ನಾವೆಲ್ಲ ದಡ್ರು, ಓದಿಲ್ಲ ಬರ್ದಿಲ್ಲ. ನೀವಂದ್ರೆ ಓದಿದಿರಲ್ಲ, ಅದಕ್ಕೆ ಹಿಂಗೆಲ್ಲ ಮಾಡ್ತೀರ. ನೀವೇನಂದ್ರು ಏನು ಮಾಡಿರೂ ನಾವೇನು ಕೇಳಬಾರ್ದಲ್ಲ ಮನೆಯಾಗಿ. ಅಯ್ಯೋ ಅತ್ತೆ, ಇನ್ನೇನು ಆ ಪಾತ್ರೆ ತಗೊಂಡಿದ್ದೆ ತಪ್ಪ ಆಯ್ತು ಬಿಡಿ, ವಾಪಸ್ ಕೊಡ್ತೀನಿ. ನೀವು ಮುಂಚೆ ತರನೇ ಇರ್ರಿ. ಉಪ್ಪಿನಕಾಯಿ ಮಾಡಕ್ಕೆ ನಾನು ಹೋಗ್ಲಿಲ್ಲ ಅಂದ್ರೆ ಸೂಜಿಗೆ ತುಂಬಾ ಕಷ್ಟ ಆಗುತ್ತೆ ಅತ್ತೆ. ನಾವಿಬ್ರು ಸೇರ್ಕೊಂಡು ಇವಾಗ ತುಂಬಾ ಆರ್ಡರ್ ಬೇರೆ ಬಂದೈತೆ, ಅದಕ್ಕೆ ಜಾಸ್ತಿ ಹೊತ್ತು ಕೆಲಸ ಮಾಡ್ಬೇಕು. ಸಂಜೆ 7 ಗಂಟೆ 8 ಗಂಟೆ ತನಕ ಕೆಲಸ ಮಾಡ್ಕೊಂಡು ಬರ್ತೀನಿ ನಾಳೆಯಿಂದನ. ನೋಡೋ ರಾಘು, ನಿನ್ನ ಹೆಂಡತಿ ಏನಾದ್ರೂ ಉಪ್ಪಿನಕಾಯಿ ಮಾಡಕ್ ಹೋದ್ಲು ಅಂತಂದ್ರೆ ನಾನಂತೂ ಈ ಮನೆಗಿರಲ್ಲ, ಮನೆ ಬಿಟ್ಟು ಹೋಗ್ತೀನಿ ಎಲ್ಲಾದ್ರೂ. ನೀವೇ ಇರಿ. ಮತ್ತೆ ಇದೇನು ಹಿಂಗ್ ಮಾತಾಡ್ತಾ ಇದ್ದೀರಾ? ಮನೆ ಬಿಟ್ಟು ಹೋಗ್ತೀನಿ ಅಂತಾನ? ಮನೆ ಬಿಟ್ಟು ಹೋಗುವಂಥದ್ದು ಏನಾಗಿದೆ ಈಗ? ಅಯ್ಯೋ ಅಲ್ಲ, ನಾವೇನಾದ್ರೂ ನಿಮ್ಗೇನು ಏನಾದ್ರು ಕಡಿಮೆ ಮಾಡಿದೀವ? ಅಥವಾ ನಾವೇನಾದ್ರು ಸಪ್ರೇಟ್ ಆಗಿ ಅಡುಗೆ ಮಾಡ್ಕೊಂಡು ಉಣ್ತಿದೀವ? ಯಾಕತ್ತೆ ಹಿಂಗೆಲ್ಲ ಮಾತಾಡ್ತೀಯಾ? ನಾನು ಹೇಳಿದ್ದ ಕೇಳಿದ್ರೆ ಅಷ್ಟೇನೆ, ಇಲ್ಲಾಂದ್ರೆ ನಿಮ್ಮಿಷ್ಟ, ಹೆಂಗಾದ್ರೂ ಮಾಡ್ಕೊಳ್ರಿ. ನನಗೇನಂತೆ. ಅಯ್ಯೋ ರೀ, ಏನ್ರಿ ಇವತ್ತು ಹಿಂಗೆ ಹೇಳ್ತೈತೆ? ಅಲ್ಲ, ನಾನು ಉಪ್ಪಿನಕಾಯಿ ಮಾಡಕ್ ಹೋದ್ರೆ ಮನೆ ಬಿಟ್ಟು ಹೋಗುತ್ತಂತ. ಅಲ್ಲ, ಮನೆ ಬಿಟ್ಟು ಹೋಗಂತದ್ದು ಏನಾಗಿದೆ ಇವತ್ತಿಗೆ? ಎಲ್ಲ ಯಾಕೆ ಕೂಲಿ ಹೋಗ್ಬೇಕು ಅಂತ ಈ ವಯಸ್ಸಾಗೆ? ಏನು ಮಾಡೋದು, ನಮ್ಮಮ್ಮ ಯಾಕೆ ಹಿಂಗಾಯ್ತೋ ಏನೋ. ಅದೇ ಕೆಲಸ ಇಲ್ಲದೆ ಮನೆಗೆ ಕೂತ್ಕೊಂಡಿರುತ್ತಲ್ಲ, ಅದಕ್ಕೆ ಇಂಥವೆಲ್ಲ ಯೋಚನೆ ಬರ್ತವೆ ಅನ್ಸುತ್ತೆ. ಕೂಲಿ ಹೋಗುತ್ತಂತೆ, ಹೋಗ್ಲಿ ಬಿಡು. ಅವ್ರು ಹೋದ್ರೆ ಮನೆ ಕೆಲಸ ಎಲ್ಲ ಹಂಗೆ ಉಳ್ಕೊಂಬತ್ತಲ್ಲ. ನಾನು ಉಪ್ಪಿನಕಾಯಿ ಮಾಡಕ್ ಹೋಗ್ಬೇಕು. ನಾನು ಹೋಗ್ಲಿಲ್ಲ ಅಂದ್ರೆ ಸೂಜಿ ಹೇಳ್ದಂತೆ ಆರ್ಡರ್ ಎಲ್ಲ ಮುಗ್ಸಕ್ ಆಗಲ್ಲ ಉಪ್ಪಿನಕಾಯ. ಆಮೇಲೆ ಆ ಓನರ್ಗೆ ಸಿಟ್ಟು ಬರುತ್ತೆ ಪಾಪ. ಇವಾಗ ಈ ಟೈಮಲ್ಲಿ ನಾನು ಉಪ್ಪಿನಕಾಯಿ ಮಾಡಕ್ ಹೋಗಿದ್ರೆ ತುಂಬಾ ಕಷ್ಟ ಆಗುತ್ತೆ. ಕಷ್ಟ ಆದರೆ ಇನ್ನೊಬ್ರನ್ನ ಯಾರನ್ನಾರು ಕರ್ಕೊಂಡು ಮಾಡ್ತಾಳೆ. ತಿರ್ಗಾ ನೀನೇನಾದರೂ ಹೋದ್ರೆ ಆಮೇಲೆ ಅಮ್ಮಾಯಿ ಮನೆ ಬಿಟ್ಟೋದ್ರೆ ನನಗೆ ಸಹಿಸ್ಕೊಂಬಕ್ಕಾಗಲ್ಲ ಸೀತಾ. ದಯವಿಟ್ಟು ನೀನು ಉಪ್ಪಿನಕಾಯಿ ಮಾಡೋದು ಇಲ್ಲಿಗೆ ನಿಲ್ಲಿಸ್ಬಿಡು. ನಮ್ಮ ಅಮ್ಮಯ್ಯಗೆ ಸ್ವಲ್ಪ ಸಮಾಧಾನ ಆಗೋವರೆಗೂ ನೀನು ಹೋಗ್ಬೇಡ, ಮನೆ ಕೆಲಸ ಮಾಡ್ಕೊಂಡು ಇಲ್ಲೇ ಇರು ನಾಳೆಯಿಂದನ. ಅಯ್ಯೋ, ಏನ್ ಮಾಡೋದೀಗ ಒಂದು ಗೊತ್ತಾಗ್ತಾ ಇಲ್ಲ. ಸೂಜಿಗೆ ಏನಂತ ಹೇಳೋದು? ಸೂಜಿಗೆ ಬೇರೆ ಯಾರನ್ನಾದ್ರೂ ಕರ್ಕೊಂಡು ಉಪ್ಪಿನಕಾಯಿ ಮಾಡಿ ಅವಳೆಲ್ಲ ಮುಗಿಸ್ಕೊಂತಾಳೆ ಬಿಡು ಆರ್ಡ್ರನ್ನ. ನೀನು ಹೋಗಕ್ಕೆ ಹೋಗ್ಬೇಡ. ಆಮೇಲೆ ಸುಮ್ಮನೆ ಯಾಕೆ ಇಲ್ಲದ ಗಲಾಟೆ. ಅಮ್ಮಯ್ಯ ಮನೆ ಬಿಟ್ಟು ಹೋದ್ರೆ ನಮಗೆ ಕಷ್ಟ. ನನಗಂತೂ ಸಹಿಸ್ಕೊಂಬಕ್ಕಾಗಲ್ಲ ಸೀತಾ, ದಯವಿಟ್ಟು ಅರ್ಥ ಮಾಡ್ಕೊ. ಯಾಕೆ ನಮ್ಮ ಅತ್ತೆ ಹಿಂಗೆ ಮಾಡ್ತೈತೆ? ಅಯ್ಯೋ, ಈಗ ಸೂಜಿ ಏನಂತ ಹೇಳೋದು? ಪಾಪ ಹೇಳಿದ್ರೆ ಎಷ್ಟು ಬೇಜಾರು ಮಾಡ್ಕೊತಾಳೋ ಏನೋ ಅವಳು. ಅಯ್ಯೋ ದೇವ್ರೆ, ಏನು ಮಾಡೋದಪ್ಪ? ಬಿಡೋಕ್ಕೂ ಆಗ್ತಿಲ್ಲ, ಹೋಗೋಕ್ಕೂ ಆಗ್ತಿಲ್ಲ ಅಂತ ಪರಿಸ್ಥಿತಿ ಬಂದ್ಬಿಡುತ್ತಲ್ಲ. ಸೀತಾ, ನಾನು ಹೇಳಿದ ಅರ್ಥ ಆಯ್ತು ತಾನೇ? ಸರಿ ರೀ, ಆಯಿತು.
ಸರಿ ಹೋಗಿ ಈಗ್ಲೇನೆ ಸೂಜಿಗೆ ಹೇಳ್ಬಾ ಹೋಗು. ಅವಳು ಅಷ್ಟೊತ್ತಿಗೆ ಯಾರನ್ನಾದ್ರೂ ಬೇರೆಯವ್ರನ್ನ ಹೊಂದಿಸ್ಕೊಂತಾಳೆ. ಹಾಂ ಸರಿ ಆಯ್ತು. ಅಮ್ಮ ಅಮ್ಮ ಬಾಯಿಲಿ. ಏನಪ್ಪ? ಅಮ್ಮ ನಾಳೆಯಿಂದ ಸೀತಾ ಉಪ್ಪಿನಕಾಯಿ ಮಾಡಕ್ಕೆ ಹೋಗಲ್ಲ, ಮನೇಲೇ ಇರ್ತಾಳೆ. ನೀನು ಏನೋ ಕೂಲಿ ಹೋಗ್ತೀನಿ ಅಂತಿದ್ದಲ್ಲ, ಹೋಗು. ಹಾಂ ಅವಳೆಲ್ಲ ಮನೆ ಕೆಲಸ ಮಾಡ್ಕೊಂಡು ಮನೆಗೆ ಇರ್ತಾಳೆ. ಹಾಂ ನೀನು ಆಮೇಲೆ ನಮ್ಮನ್ನು ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬೇಡ, ನನಗೆ ಬೇಜಾರಾಗುತ್ತೆ. ಹಾಂ ಹೌದಾ, ಸರಿ ಆಯ್ತು ಬಿಡು. ಕೂಕ ಕಾಪಿ ಕಾಸ್ಕೊಬತ್ತೀನಿ, ಕುಡಿಯೋಣ ಇಬ್ರು. ಎಲ್ಲಿ ಅವಳು? ಅದೇ ಬರಲ್ಲ ಅಂತ ಸೂಜಿಗೆ ಹೇಳ್ಬತ್ತೀನಿ ಅಂತ ಓದ್ಲು, ಬತ್ತಾಳೆ. ಹೋಗಿ ನೀನು ಕಾಸ್ಕೊಬ ಹೋಗು. ಸೂಜಿಗೆ ಇವಾಗ ಗೊತ್ತಾಗುತ್ತೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.